ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಶ್ರೀರಂಗ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಮಾತನಾಡ್ತಾ ಇರೋದು. ಒಪಿಡಿಕ್ ಪೇಷಂಟ್ಸ್ ಬರ್ತಾರೆ, ಸರ್ ನಾನು ಸಣ್ಣ ಇದ್ದೀನಿ, ಸೊ ನನ್ನ ಕೊಲೆಸ್ಟ್ರಾಲ್ ಲೆವೆಲ್ಸ್ ನಾರ್ಮಲ್ ಇರಬೇಕು, ನಾನು ಟೆಸ್ಟ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅದು ತಪ್ಪು ತಿಳುವಳಿಕೆ. ಬಾಡಿ ವೆಯ್ಟ್ಗೂ ಕೊಲೆಸ್ಟ್ರಾಲ್ಗೂ ನೋಡ್ದಂಗೆ ಲಿಂಕ್ ಇರಲ್ಲ. ಡೈರೆಕ್ಟಾಗಿ ಟೆಸ್ಟ್ ಮಾಡೋದತ್ತು ನಮಗೆ ಐಡಿಯಾ ಗೊತ್ತಾಗಲ್ಲ. ಎಷ್ಟೊಂದು ಪೇಷಂಟ್ಸು ಅಥ್ಲೆಟಿಕ್ಸ್ ಇರ್ತಾರೆ, ನೋಡಲಿಕ್ಕೆ ದೇ ಆಫನ್ ಲುಕ್ ವೆರಿ ಹೆಲ್ದಿ ನೋಡಲಿಕ್ಕೆ ಎದುರುಗಡೆಗೆ. ಬಟ್ ಏನಾಗುತ್ತೆ, ಲೀನ್ ಹೈಪರ್ ರೆಸ್ಪಾಂಡರ್ಸ್ ಅಂತ ಮೆಟಬಾಲಿಕ್ ಶಿಫ್ಟ್ ಆಗಿರುತ್ತೆ. ಅವ್ರ ಬಾಡಿ ಹೆಂಗೆ ಅಡಾಪ್ಟ್ ಆಗಿರುತ್ತೆ ಅಂದರೆ, ಇರೋ ಸೋರ್ಸ್ನೆಲ್ಲ LDL ಅಂದರೆ ಕೊಲೆಸ್ಟ್ರಾಲ್ ಸಿಂಥಸಿಸ್ಗೆ ಯೂಸ್ ಮಾಡೋ ಥರ ಶಿಫ್ಟ್ ಆಗಿಬಿಟ್ಟಿರುತ್ತೆ. ಸೊ ನೀವು ಜಸ್ಟು ಎಕ್ಸಸೈಸ್ ಮಾಡಿಕೊಂಡು ಸಣ್ಣ ಆಗಿದ್ದೀನಿ, ಅಲ್ಲ ನಾನು ಏರೋಬಿಕ್ ಎಕ್ಸಸೈಸ್ ಮಾಡಿಕೊಂಡು ಸೈಕ್ಲಿಸ್ಟ್ ಇದ್ದೀನಿ, ಸೊ ನನಗೇನು ತೊಂದರೆ ಇಲ್ಲ ಅಂತ ಅಂದರೆ ತಪ್ಪಾಗುತ್ತೆ. ನೀವು ಕೊಲೆಸ್ಟ್ರಾಲ್ ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಮೈಯಲ್ಲಿ ಅದು ಗೊತ್ತಾಗುತ್ತೆ. ಇಲ್ದೊತ್ತು ಹೊರಗಡೆಯಿಂದ ನೋಡಿ ನೀವು ಚೆನ್ನಾಗಿದ್ದೀರಾ, ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದೇ ಥರ ದಪ್ಪ ಇರೋರು ಕೂಡ ಸ್ವಲ್ಪ ಒಬೀಸ್ ಪೇಷಂಟಲ್ಲಿ ಅಟ್ಲೀಸ್ಟ್ 30% ಜನಕ್ಕೆ ಕೊಲೆಸ್ಟ್ರಾಲ್ ನಾರ್ಮಲ್ ಇರುತ್ತೆ. ಅವ್ರಿಗೇನು ಬಟ್ ಹಂಗಂತ ಅವರು ದೇ ಆರ್ ನಾಟ್ ಹೆಲ್ದಿ. ದಟ್ ಡಸ್ ನಾಟ್ ಮೀನ್ ಇಟ್ಸ್ ಎ ಕ್ರೈಟೀರಿಯಾ. ಬಟ್ ಎಲ್ಲ ಒಬೀಸ್ ಪೇಷಂಟಲ್ಲೂ ಕೊಲೆಸ್ಟ್ರಾಲ್ ಜಾಸ್ತಿ ಇರಬೇಕಂತಿಲ್ಲ. ಇಲ್ಲ ಪೇಷಂಟು ಅಕಸ್ಮಾತ್ ತೆಳ್ಳಗಿದ್ದರೆ ಅವರಿಗೆ ಕೊಲೆಸ್ಟ್ರಾಲ್ ನಾರ್ಮಲ್ ಇರಬೇಕಂತಿಲ್ಲ. ವೇರಿಯಸ್ ಫ್ಯಾಕ್ಟರ್, ಫಾರ್ ಎಕ್ಸಾಂಪಲ್ ಜೆನೆಟಿಕ್ಕು, ಮೆಟಬಾಲಿಕ್ ಶಿಫ್ಟ್ಸು, ಈ ಥರದ್ದೆಲ್ಲ ಅದನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಥ್ಯಾಂಕ್ ಯು.